ಎಲ್ಲರಿಗೂ ನಮಸ್ಕಾರ ಬ್ರದರ್ಸ್. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರ್ಯ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕಾಣೋ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 90ಗೆ ಸ್ವಾಗತ ಸುಸ್ವಾಗತ. 90 ಅಲ್ಲ 99 ಓಕೆನಾ. ಸೊ ಏನು ಇವತ್ತು ಮ್ಯಾಟ್ರ್ ಅಂತಂದರೆ, ಇವತ್ತು ಅಂದರೆ ಬೆಂಕಿ ಟೆಕ್ ನ್ಯೂಸ್ ಅದಾವೆ. ಈ ವಿಡಿಯೋ ಮಾತ್ರ ಎಂಡೋರಿ ನೋಡಿ ಗೊತ್ತಾಗುತ್ತೆ ಅಂತ ಟೆಕ್ ನ್ಯೂಸ್ ಅದಾವಂತ. ಈ ಟೆಕ್ ನ್ಯೂಸ್ ಮಾತ್ರ ಸ್ಟಾರ್ಟ್ ಆಗೋ ಮುಂಚೆ ಮಾತ್ರ ನೀವು ನಮ್ಮ ಚಾನಲ್ಗೆ ಹೊಸ್ತಾ ಬಂದಿದ್ರೆ ಕೆಳಕೊಂಡು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ತರಪಿಲ್ಲ. ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಏನಾಗಲಿ ಲೇಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿಷ್ಟಲ್ಲಿ ಫಸ್ಟ್ ಟೆಕ್ ನ್ಯೂಸ್ ನಮಗೆ ಅಂತಂದರೆ, ಇದು ಒಂದು ಭದ್ರತಾ ಸಂಸ್ಥೆ ವರದಿ ಪ್ರಕಾರ, ಟ್ರೆಂಡ್ ಮೈಕ್ರೋ ವರದಿ ಪ್ರಕಾರ ಏನಂತಂದರೆ, ಇತ್ತೀಚೆಗೆ ಬರೋ ಎಲ್ಲ ಸ್ಮಾರ್ಟ್ ಗ್ಯಾಡ್ಜೆಟ್ಸ್, ಎಕ್ಸಾಕ್ಟ್ಲಿ ಮೊಬೈಲ್ ಆಗಿರ್ಬೋದು, ಸ್ಮಾರ್ಟ್ ವಾಚಸ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಅದರಲ್ಲಿ ಅಂತಂದರೆ ಬಿಲ್ಟಿನ ಒಂದು ಮಾಲ್ವೇರಿಂದ ಬರ್ತೈತೆ. ಆ ಮಾಲ್ವೇರ್ ನೇಮ್ ಬಂದ್ಬಿಟ್ಟು ಗೆರಿಲ್ಲಾ ಅಂತ ನೀವು ನೋಡ್ಕೋಬೋದು ಸ್ಕ್ರೀನ್ ಮೇಲೆ. ಸೊ ಫಸ್ಟ್ ಆಫ್ ಆಲ್ ಒಂದು ಫೋಟೋ ನೋಡಿಸ್ಬಿಡ್ತೀನಿ. ಏನು ಗುರು ಅಂತಂದರೆ, ನೋಡ್ಕೋಬೋದು ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಈ ಮಾಲ್ವೇರ್ ಇನ್ಸ್ಟಾಲ್ ಆಗಿ ಬರ್ತೈತೆ. ಸಿಸ್ಟಮ್ ಬಿಲ್ಟಿನ್ ಸಿಸ್ಟಮ್ ಓಕೆನಾ. ನಮ್ಮ ಮೊಬೈಲಲ್ಲಿ ಬಂದಮೇಲೆ ಯಾವುದೇ ರೀತಿಯಲ್ಲಿ ಇನ್ಸ್ಟಾಲ್ ಆಗೋದು ಬಿಲ್ಟಿನ್ ಸಿಸ್ಟಮ್ನಲ್ಲೇ ಬರುತ್ತೆ, ಓಎಸ್ನಲ್ಲೇ ಬರುತ್ತಂತೆ. ಸೊ ಇದೇನು ಮಾಡುತ್ತೆ ಅಂತಂದ್ರೆ ವರ್ಕು ಜಸ್ಟ್ ಏನಂತಂದರೆ, ಇವಾಗ ನಿಮ್ದೇನಾದರೂ ವಾಟ್ಸಪ್ ಡಾಟಾ ಇರುತ್ತಲ್ಲ, ಅದನ್ನೇನಂದ್ರೆ ಹೈಜಾಕ್ ಮಾಡೋದು, ಹಾಗೆ ಬಂದ್ಬಿಟ್ಟು ನಿಮ್ಮ ಬ್ಯಾಟ್ರಿ ಡ್ರೈನ್ ಮಾಡೋದು, ಒನ್ ಟೈಮ್ ಪಾಸ್ವರ್ಡ್ನ ಏನಂತಂದ್ರೆ ತಡೆ ಹಿಡಿಯೋದು, ಮತ್ತು ಎಲ್ಲ ನಮ್ಮದು ಪರ್ಸ್ನಲ್ ಡಾಟಾವನ್ನು ಕಲೆಕ್ಟ್ ಮಾಡಿ ಇಟ್ಕೊಳೋದು. ಸೊ ಆ ರೀತಿಯಲ್ಲಿ ಏನಂತಂದರೆ ಎಲ್ಲ ಅಡ್ವಾಂಟೇಜಸ್ ಇದ್ದೇನಂತಂದು ತಗೊಳುತ್ತಂತೆ. ಸೊ ಇವ್ರು ಹೇಳಿದ್ರ ಪ್ರಕಾರ, ವರದಿ ಪ್ರಕಾರ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಫಸ್ಟ್ ಆಫ್ ಆಲ್ ಗೊತ್ತಾಗ್ತಿಲ್ಲ. ಇವರೆಲ್ಲರೂ ವರದಿಗಳು ಕೊಟ್ಬಿಡ್ತಾರೆ, ಬಟ್ ಸೊಲ್ಯೂಷನ್ ಎಂಬುದು ಏನು ಫಸ್ಟ್ ಆಫ್ ಆಲ್ ಸೊಲ್ಯೂಷನ್ ಏನಂತಾನೆ ಕೊಡಲ್ಲ ಇವರು. ಅದೇ ಬಂದಿರೋದು ಬೇಜಾರು. ನಾವೇನು ಮೊಬೈಲ್ ಚೆನ್ನಾಗಿರ್ತವೆ ಅಂತ ತಗೊಂಡ್ಬಿಡ್ತೀವಿ, ಬಟ್ ಈ ಥರ ಎಲ್ಲ ಮಾಲ್ವೇರ್ಗಳು ಬಿಲ್ಟಿನ್ ಬಂದುಬಿಟ್ರೆ ಸ್ವಲ್ಪ ಕಷ್ಟ. ನಮ್ಮ ಪರ್ಸ್ನಲ್ ಡಾಟಾವನ್ನು ನಮ್ಮ ಪರ್ಸ್ನಲ್ ಡಾಟಾವನ್ನು ಇದು ಮಾಡ್ಕೊತಾರೆ. ಪರ್ಸ್ನಲ್ ಡಾಟಾ, ಇವಾಗ ನಮ್ಮ ಡಾಟಾ ತಗೊಂಡು ಅವ್ರು ಏನು ಮಾಡ್ತಾರಪ್ಪ ಅಂತ ನೀವು ಅನ್ಕೋಬೋದು. ಓಕೆನಾ, ಹೇಳೋಕ್ಕಾಗಲ್ಲ. ನಮ್ಮ ಪರ್ಸ್ನಲ್ ವೀಡಿಯೋಸ್ ತಗೊಂಡು ನಮ್ಮನ್ನು ಬ್ಲಾಕ್ ಮೇಲ್ ಮಾಡ್ಬೋದು, ಕೆಲವೊಬ್ರು ಮಾಡ್ತಾರೆ. ನಮ್ಮ ಪರ್ಸ್ನಲ್ ಡಾಟಾ ಅಂದರೆ ಮೊಬೈಲ್ ನಂಬರ್ಸ್, ಇಮೇಲ್ ಅವು ಇದಾವಲ್ಲ, ಸೊ ಅವು ಪರ್ಸ್ನಲ್ ಡಾಟಾ. ಅವು ಡಾಟಾಗಳನ್ನ ಅಂತಂದರೆ ಮಿನಿಮಮ್ ಬಂದ್ಬಿಟ್ಟು ಕೋಟಿ ಲೆಕ್ಕ ಏನಂತಂದರೆ ಮಾರ್ತಾರೆ, ಲಕ್ಷ ಕೋಟಿಗಳ ಲೆಕ್ಕ ಮಾರ್ತಾರೆ. ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಅದೇ ಐತೆ, ಹೇಳ್ತೀನಿ. ಸೊ ಎಷ್ಟು ಲೆವೆಲಿಗೆ ಮಾರ್ತಾರಂತ. ಸೊ ಈ ರೀತಿಯಲ್ಲಿ ಬ್ರದರ್ಸ್ ಸ್ವಲ್ಪ ನಮ್ಮ ಕೈಯಲ್ಲಿ ಏನಿಲ್ಲ, ಮೊಬೈಲ್ ಅವರು ಬಿಲ್ಟಿನ್ ಮಾಡೋದ್ರ ಕೈಯಲ್ಲಿರೋದು. ಸೊ ಏನು ಮಾಡೋಕ್ಕೆ ಬರೋಲ್ಲ. ನಿಮ್ಮ ಮೊಬೈಲ್ ಏನಾದರೂ ಓವರ್ ಹೀಟ್ ಆಗ್ತಿರುತ್ತೆ, ಅಂದರೆ ಬ್ಯಾಟ್ರಿ ಡ್ರೈನ್ ಹೆವಿಯಾಗಿ ಆಗ್ತಿರೋದು, ಮತ್ತು ಹೀಟ್ ಆಗ್ತಿದ್ರೆ ಮೊಬೈಲು ಓಕೆನಾ. ಕೆಲವೊಂದು ನಿಮಗೆ ಅಂತಂದರೆ ಎರರ್ಸ್ ಬರ್ತಿದ್ರೆ ಸ್ವಲ್ಪ ಹುಷಾರಾಗಿರಿ ಓಕೆನಾ. ಆ ಥರ ಬಂದರೆ ಫಸ್ಟ್ ನೀವು ಅಂತ ಕಸ್ಟಮರ್ ಕೇರಿಗೆ ಹೋಗೋದು ಒಳ್ಳೇದು. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದರೆ, ಒಂದು ಪ್ಲಾಟ್ಫಾರ್ಮ್ ಐತೆ, ಅದು ಬಂದ್ಬಿಟ್ಟು ಅಂದರೆ ಶಾಪಿಂಗ್ ಪ್ಲಾಟ್ಫಾರ್ಮ್. ಅದು ಬಂದ್ಬಿಟ್ಟು ಕಂಪ್ನಿ ನೇಮ್ ಬಂದ್ಬಿಟ್ಟು ಜಿವಾಮೆ ಅಂತ. ಆಲ್ಮೋಸ್ಟ್ ಇದರಲ್ಲಿ ಅಂತಂದರೆ ಸೇಮ್ ಇವಾಗ ಫ್ಲಿಪ್ಕಾರ್ಟ್, ಅಮೆಝಾನ್ ಏನು ಮಾಡುತ್ತೆ ಸೇಮ್ ಅದೇ ವರ್ಕ್ ಮಾಡುತ್ತೆ ಓಕೆನಾ. ಎಕ್ಸಾಕ್ಟ್ಲಿ ಏನಂತಂದರೆ, ಈ ಕಂಪ್ನಿದು ಕಸ್ಟಮರ್ಸ್ ಡಾಟಾ ಲೀಕ್ ಆಗಿದೆ ಅಂತ ಹೇಳ್ಬೋದು. ಹತ್ರ ಬಂದ್ಬಿಟ್ಟು 1.5 ಮಿಲಿಯನ್ಸ್ ಏನಂತಂದ್ರೆ ಕಸ್ಟಮರ್ಸ್ ಡಾಟಾ ಲೀಕ್ ಆಗೈತೆ. ಫಸ್ಟ್ ಆಫ್ ಆಲ್ ಅದರಲ್ಲಿ ಲಾಗಿನ್ ಆಗಿಲ್ಲ, ಪುಣ್ಯ, ನಮ್ಮ ಡಾಟಾ ಅವ್ರಿಗೆ ಸಿಕ್ಕಿಲ್ಲ. ಸೊ ಅಂದರೆ ಡಾಟಾ ಏನು, ಫಸ್ಟ್ ಆಫ್ ಆಲ್ ಡಾಟಾ ಅಂದರೆ ಡಾಟಾ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಡಾಟಾ ಅಂದರೆ ಏನಂತ ನೀವು ಕೇಳೋದಾದ್ರೆ, ಸೊ ಡಾಟಾ ಅಂತಂದರೆ ಇವಾಗ ನಿಮ್ಮ ಇಮೇಲ್ ಐ ಡಿ, ಹಾಗೆ ಬಂದ್ಬಿಟ್ಟು ಯೂಸರ್ ನೇಮು, ಮೊಬೈಲ್ ನಂಬರು, ಪ್ರತಿಯೊಂದು ನೀವು ಎಲ್ಲ ಡೀಟೇಲ್ಸು ಕೊಟ್ಟಿರ್ತಾರಲ್ವ ಓಕೆ. ಇವಾಗ ಇದೆಲ್ಲ ಪ್ಲಾಟ್ಫಾರ್ಮ್ ಕೊಟ್ಟಿರ್ತಾರಲ್ಲ, ಇವಾಗ ಜಿಯೋಮೆ ಐತಲ್ಲ, ನೀವು ಲಾಗಿನ್ ಹಾಕಿ ಏನು ಕೊಟ್ಟಿರ್ತಾರೆ ಅವ್ಗಳನ್ನೆಲ್ಲ ಡಾಟಾನ, ನಿಮ್ಮ ಅಡ್ರೆಸ್ಸನ್ನು ಏನಂತಂದರೆ ಔಟ್ಲೈನ್ ಏನಂತಂದ್ರೆ ಮಾರ್ಕೊತಾರೆ. ಜಸ್ಟ್ ಒಂದು ಹರಾಜ್ಗೆ ಹಾಕ್ಬಿಡ್ತಾರೆ ನಿಮ್ದೆಲ್ಲ ಪರ್ಸನಲ್ ಡಾಟಾವನ್ನು ಹರಾಜ್ಗೆ ಹಾಕ್ಬಿಟ್ರೆ, ನೀವು ನಂಬ್ತಿರಲ್ಲ ಮಿನಿಮಮ್ ಬಿಟ್ಟು ಲಕ್ಷ ಕೋಟಿ ಲೆಕ್ಕ ಏನಂತಂದ್ರೆ ನಮ್ಮ ಡಾಟಾವನ್ನು ಮಾರ್ಕೊತಾರೆ. ಸೊ ಆ ಲೆವೆಲಲ್ಲಿ ಇವಾಗ ಎಕ್ಸಾಕ್ಟ್ಲಿ ಆ ಡಾಟಾ ತಗೊಂಡು ಅವ್ರು ಏನು ಮಾಡ್ತಾರೆ ಅಂತ ಕೇಳೋದಾದ್ರೆ, ಇವಾಗ ನೀವು ನೋಡ್ಕೋಬೋದು, ಇವಾಗ ನಿಮ್ಮದು ಇವಾಗ ರಮ್ಮಿ ಸರ್ಕಲ್ಲು, ಡ್ರೀಮ್ ಲವಿನು, ಅವು ಇವು ದುಡ್ಕೋಬೋದು ಅಂತ ಭಾಳಷ್ಟು ನಿಮ್ಗೆ ಅಂತಂದರೆ SMS ಬರ್ತಾವೆ, ಸ್ಪ್ಯಾಮ್ ಮೆಸೇಜ್ ಅಂತ ಓಕೆನಾ. ಸೊ ಆ ರೀತಿಯಲ್ಲಿ ಮಾಡ್ತಿರ್ತಾರೆ, ನಮ್ಮನ್ನು ಮೋಸ ಮಾಡೋದಕ್ಕೆ ಎಲ್ಲ ಟ್ರೈ ಮಾಡ್ತಿರ್ತಾರೆ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇವರು ಅಂತಂದರೆ ರಮ್ಮಿ ಅಂತಾರೆಲ್ಲರೂ ಪರ್ಚೇಸ್ ಮಾಡಿಬಿಡ್ತಾರೆ. ಸೊ ಆ ರೀತಿಲಿ ಓಕೆನಾ. ಸೊ ಏನು ಮಾಡೋದಕ್ಕೆ ಬರೋಲ್ಲ, ಹರಾಜ್ಗೆ ಹಾಕ್ಬಿಟ್ರೆ 1.5 ಮಿಲಿಯನ್ಸ್ ಕಸ್ಟಮರ್ಸ್ ಅಂತಂದ್ರೆ ಸುಮ್ಮನೆನಾ, ದೊಡ್ಡ ಲೆಕ್ಕ. ಸೊ ಇದು ಬಂದ್ಬಿಟ್ಟು ಅಂದರೆ $500 $5,000 ಸಮಥಿಂಗ್ ಹರಾಜ್ಗೆ ಹಾಕಿದ್ದಾರೆ. ಯಾರ್ದು ಅಂತಾರೆ ಏನು ಗೊತ್ತಿಲ್ಲ. ಅದ್ರ ಕೆಳಗಡೆ ಅಂತಂದರೆ ಮೆನ್ಷನ್ಸ ಮಾಡಿದ್ರೆ, ಬೇಕಾದರೆ ಇದು ಮೇಲಡಿಗೆ ನೀವು ಮೇಲಡಿಗೆ ಮೇಲ್ ಕಳಿಸ್ರಿ, ಅದಕ್ಕೆ ನಾವು ರೆಸ್ಪಾಂಡ್ ಮಾಡ್ತೀವಿ, ಏನನ್ನ ಸಿಂಕು ಆದರೆ ಬೇಕಾದ್ರೆ ನಿಮಗೆ ಸೆಲ್ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಹಾಕವ್ರೆ ಕೆಳಗಡೆ, ನೋಡ್ಕೋಬೋದು. ಇವು ಕ್ರಿಪ್ಟೋ ಕರೆನ್ಸಿ ಮೂಲಕ ಅಂತಂದರೆ ಖರೀದಿ ಮಾಡ್ತಾರೆ ಇವೆಲ್ಲ. ಸೊ ಇದು ಬಂದ್ಬಿಟ್ಟು ಇದೊಂದರೆ ಒಂಥರ ಅದಂತಾರಲ್ಲ ಡಾಟಾ ಲೀಕ್. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಜುಲೈದಲ್ಲಿ ಬಂದ್ಬಿಟ್ಟು ಚಂದ್ರಯಾನ 3 ಇದು ಬಂದ್ಬಿಟ್ಟು ಅಂತಂದರೆ ಲಾಂಚ್ ಮಾಡೋದಕ್ಕೆ ಫುಲ್ ಪ್ಲಾನ್ ಆಗ್ತಿದೆ ಅಂತ ಹೇಳ್ಬೋದು ಓಕೆನಾ, ಇಸ್ರೋ. ಸೊ ಇದರಲ್ಲಿ ಬಂದ್ಬಿಟ್ಟು ಅಂತಂದರೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇದರಲ್ಲಿ ಏನಂತಂದರೆ, ಇದು ಚಂದ್ರದಲ್ಲಿ ಇಳಿಯುವಾಗ ಸ್ವಲ್ಪ ಸ್ಮೂತಾಗಿ ಇಳಿತಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಇದನ್ನು ಲಾಂಚ್ ಬಂದ್ಬಿಟ್ಟು ಅಂತಂದರೆ ಎಲ್ಲಿ ಮಾಡ್ತಾರೆ ಅಂದರೆ, ಇದು ಶ್ರೀಹರಿಕೋಟ ಆಯ್ತಲ್ವಾ, ಸೊ ಅಲ್ಲಿ ಏನಂತಂದರೆ ಇದನ್ನು ಲಾಂಚ್ ಮಾಡ್ತಾರೆ. ಸೊ ನೋಡಬೇಕು, ಜುಲೈ ಎಂಡಿಂಗ್ ಅಂತ ಪ್ಲಾನ್ ಹಾಕೊಂಡವ್ರೆ. ಸೊ ಯಾವಾಗಿನ್ನ ಡೇಟ್ ಏನು ಫಿಕ್ಸ್ ಮಾಡಿಲ್ಲ, ನೋಡ್ಬೇಕಾಗ್ತದೆ. ಇದು ಬಂದ್ಬಿಟ್ಟು ಚಂದ್ರಯಾನ ಅಂತಂದರೆ ಚಂದ್ರಗೆ ಜಾಸ್ತಿ ಫೋಕಸ್ ಇದು ಓಕೆನಾ. ಹೆಸರಲ್ಲೇ ಐತೆ ಚಂದ್ರಯಾನ ಅಂತ, ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಇದು ಬಂದ್ಬಿಟ್ಟು ಅಂತಂದರೆ ಇಸ್ರೋ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ವಾಟ್ಸಪ್ ಕಡೆಯಿಂದ ವಾಟ್ಸಪ್ ಒಂದು ಫೀಚರ್ನ ಇವಾಗ ಏನಂತ ರೋಲ್ ಔಟ್ ಮಾಡೈತೆ ಅಂತ ಹೇಳ್ಬೋದು. ಆ ಫೀಚರ್ ಬಂದ್ಬಿಟ್ಟು ಎಡಿಟ್ ಆಪ್ಷನ್. ಇದರ ಬಗ್ಗೆ ಭಾಳಷ್ಟು ಡೇಸ್ ಆಯ್ತು ನಾವು ಏನಂತಂದರೆ
ಮಾತಾಡೋಕ್ಕೆ ಅದು ಇದು ಅನ್ಕೊಂತ. ಸೊ ಎಂತಂದ್ರೆ ಇವಾಗ ರೋಲ್ ಔಟ್ ಮಾಡ್ಯಾರ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೇನು ಅವೈಲೇಬಲ್ ಬಂದೈತಾ ಇಲ್ಲ ಅಂತ. ಸೊ ನಾನು ಆಲ್ರೆಡಿ ಚೆಕ್ ಮಾಡಿದ್ರೆ ನಮ್ಗೇನು ಬಂದಿಲ್ಲ, ಸೊ ಬರುತ್ತೇನೋ ನೋಡಬೇಕು. ಸೊ ಆಲ್ರೆಡಿ ರೋಲ್ ಔಟ್ ಮಾಡಿದ್ರೆ ಮೆಲ್ಲಗೆ ಬರ್ತವೆ, ತಲೆ ಕೆಡಿಸೋಣ ಅವಶ್ಯಕತೆ ಇಲ್ಲ. ಸೊ ಇದು ಬಂದ್ಬಿಟ್ಟು ಅಂತಂದರೆ ವಾಟ್ಸಪ್ ಕಡೆ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ನಮ್ಗೆ ಅಂತಂದರೆ iQOO Neo 7 ಇತ್ತೀಚೆಗೆ ಲಾಂಚ್ ಆಯ್ತು, ನಮಗೆ ಗೊತ್ತೈತೆ. ಅದೇ ಥರ ಬಂದ್ಬಿಟ್ಟು iQOO Neo 7 Pro ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಕೆಲವೊಂದು ಪೋಸ್ಟರ್ ಬಿಟ್ಟವ್ರೆ, ನೀವು ನೋಡ್ಕೋಬಹುದು. ಇನ್ನು ಕೆಲವೇ ದಿನದಲ್ಲಿ ಅಂತಂದರೆ ಈ ಮೊಬೈಲ್ ಲಾಂಚ್ ಆಗ್ತೈತೆ ನಮ್ಮ ಇಂಡಿಯಾದಲ್ಲಿ. ಸೊ ಜಸ್ಟ್ ಅಂದ್ರೆ ಪೋಸ್ಟರ್ ಬಿಟ್ಟವ್ರೆ, ಇನ್ನು ಯಾವಾಗ ಡೇಟ್ ಏನು ಕತೆ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಇದು ಬಂದ್ಬಿಟ್ಟು iQOO ಕಡೆ ಅಂತ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಅಂತಂದರೆ ಇಷ್ಟು ಡೇ ಸಮೇತ ChatGPT ಅಂದ್ರೆ ಏನೇನು ಅನ್ಕೊಂತಿದ್ವಿ, ಓಕೆನಾ. ಸೊ ಆ ChatGPT ಹೆಸರ ಮೇಲೆ ಒಬ್ಬರ ಹೋಟೆಲ್ ಇಕ್ಕಿಯವ್ರೆ, ಓಕೆನಾ. ChatGPT ಅಂತಲೇ ಇಕ್ಕಿಲ್ಲ, ChatGPT ಅಂತ ಇಕ್ಕಿಯವ್ರೆ. ಸೊ ಇದು ಬಂದ್ಬಿಟ್ಟು ಭಾಳಷ್ಟು ಟ್ರೆಂಡಿಂಗ್ ಆಗ್ಬಿಟ್ಟೈತೆ ಇಂಡಿಯಾದಲ್ಲಿ. ಪ್ರತಿಯೊಂದು ನ್ಯೂಸ್ನಲ್ಲಿ ನೋಡಿದ್ರು ಬರೀ ಇದೇನೆ ಎಲ್ಲ ChatGPT ಅಂತೆ, ಓಕೆನಾ. ChatGPT ಅಲ್ಲಿ ChatGPT ಅಲ್ಲಿ ಸಹ ಭಾಳ ಚೆನ್ನಾಗಿ ಕುಡಿದು ಹೇಳವ್ರೆ ಟೀ. ಫಸ್ಟ್ ಆಫ್ ಆಲ್ ಸಖತ್ತೈತೆ ಅಂತ ಟ್ವಿಟರ್ನಲ್ಲಿ ಸಹ ಟ್ವೀಟ್ ಮಾಡವ್ರೆ. ಸೊ ನೋಡ್ಬೋದು ಯಾವ ಥರ ಐತಂತ ಹೋಟೆಲ್. ಸೊ ಇದು ಬಂದ್ಬಿಟ್ಟು ಅಂತಂದರೆ ಬಟ್ ChatGPT ಅಲ್ಲಿ ಯಾರೂ ಇಲ್ಲ ಕಸ್ಟಮರ್ಸ್, ಅಷ್ಟೇ ಬೇಜಾರು ಬಿಟ್ಟೆ ಏನಿಲ್ಲ. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂತಂದರೆ ಒಂಥರ ವೆರೈಟಿ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಅಂತಂದರೆ ಇವಾಗ ನಾವು ಓಲಾ ಆ ಥರ ಅವೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನೋಡ್ತಿದ್ವಲ್ಲ. ಸೊ ಇವು ಬಂದ್ಬಿಟ್ಟು 2024 ಮಾರ್ಚ್ ಅಷ್ಟೊತ್ತಿಗೆ ಅಂತಂದರೆ ಮಿನಿಮಮ್ ಬಂದ್ಬಿಟ್ಟು ಒಂದು 10% ಅಂತ ಏನಂತಂದರೆ ಇವ್ರು ಪ್ರೈಸ್ ಇನ್ಕ್ರೀಸ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಗೌರ್ಮೆಂಟ್ ಸಹ ಏನಂತಂದರೆ ಅನೌನ್ಸ್ಮೆಂಟ್ ಮಾಡೈತೆ, ಕೈಗಾರಿಕಾ ಸಚಿವಾಲಯ ಅನೌನ್ಸ್ ಮಾಡೈತೆ. ಸೊ ಏನಂತಂದ್ರೆ ಇವಾಗ ಓಲಾ ಇವೆಲ್ಲದವೆಲ್ಲ ಬಂದ್ಬಿಟ್ಟು ಅಂತಂದರೆ ಸ್ವಲ್ಪ ಪ್ರೈಸಸ್ ಜಾಸ್ತಿ ಆಗ್ಬೋದೇನೋ ಮುಂದಿನ ವರ್ಷದಲ್ಲಿ 2024ರಲ್ಲಿ. ಸೊ ಯಾರನ್ನು ತಗೋಬೇಕು ಅನ್ಕೊಂಡಿದ್ರೆ ಇವಾಗ ತಗೊಂಬಿಡಿ. ಇವಾಗ ಜಸ್ಟ್ ಸಮ್ಮರ್ ಹೋಗಲಿ, ಆಮೇಲೆ ಬೇಕಾದ್ರೆ ತಗೊಳ್ಳಿ. ಯಾಕಂದ್ರೆ ಸಮ್ಮರ್ ಟೈಮಲ್ಲ ಫುಲ್ಲು ಹೆವಿ ಹಾಟ್ ಇರುತ್ತೆ, ಮತ್ತು ಜಾಮೂನ್ ದಿವಸ ಸುಟ್ಟೋಗ್ಬಿಟ್ರೆ ಕಷ್ಟ. ಸೊ ತಗೊಳಂಗಿದ್ರೆ ಇವಾಗ ತಗೋಬೋದು, ಓಕೆನಾ. ಇನ್ನು ಕೆಲವೊಂದು 2 ತಿಂಗಳು ಆದಮೇಲೆ ಬಿಟ್ಟರೆ, ಓಕೆನಾ. ಸೊ ಇವಂದ್ರೆ 2024ರಲ್ಲಿ ಇವಳು ಪ್ರೈಸಸ್ ಜಾಸ್ತಿ ಆಗ್ಬೋದು. ಸೊ ಹೇಳೋದ್ರ ಪ್ರಕಾರ ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡಿ ಜಿಯೋ ಕಡೆಯಿಂದ. ಜಿಯೋದವ್ರು ಏನಂತಂದರೆ ಇವಾಗ ಇನ್ನೇನು IPL ಎಂಡಿಂಗ್ ಬಂದ್ಬಿಡ್ತು, ಅದಕ್ಕಾಗಿ ಒಂದು ಪ್ಲಾನ್ ಬಿಟ್ಟವ್ರೆ. ಆಲ್ರೆಡಿ ಈ ಪ್ಲಾನ್ ಇತ್ತು ಇವಾಗೆಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ ನೀವೇನಂದ್ರೆ ₹61 ರೀಚಾರ್ಜ್ ಮಾಡ್ಕೊಂಡ್ರೆ ಅವಾಗ ಏನಂತ ಜಸ್ಟ್ 6 GB ಮಾತ್ರ ಬರ್ತಿತ್ತು. ಇವಾಗ ಏನಂತಂದರೆ ನೀವು ₹61 ರೀಚಾರ್ಜ್ ಮಾಡ್ಕೊಂಡ್ರೆ ಮಿನಿಮಮ್ ಬಂದ್ಬಿಟ್ಟು 10 GB ಬರ್ತಾ, 4 GB ಎಕ್ಸ್ಟ್ರಾ ಬರುತ್ತೆ. ನೀವೇನಾದ್ರು ರೀಚಾರ್ಜ್ ಮಾಡ್ಕೊಂಡ್ರೆ ರೀಚಾರ್ಜ್ ಮಾಡ್ಕೋಬೋದು. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇವಾಗ IPL ಎಂಡಿಂಗ್ ಅಂತಲ್ಲ, ಸೊ ಅದಕ್ಕಾಗಿ ಅಂದರೆ ಇದು ಪ್ಲಾನ್ ಲಾಂಚ್ ಮಾಡೋರು. ಇದರಲ್ಲಿ ಫಸ್ಟ್ ನ್ಯೂಸ್ ನೋಡಿ ಮೋಟರೋಲಾ ಕಡೆದ Motorola Edge 40 ಈ ಮೊಬೈಲ್ ಬಂದು ಇವತ್ತು ಲಾಂಚ್ ಆಗೈತೆ. ಓಕೆ, ಈ ಮೊಬೈಲ್ನ ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬಂದರೆ ಮಾತ್ರ ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದರೆ ಎಕ್ಸಾಕ್ಟ್ಲಿ 6.5 ಇಂಚಸ್ ಇಂದ ಫುಲ್ HD+ ಇಂದ ಬರ್ತೈತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಬಂದ್ಬಿಟ್ಟು ನಮಗೆ ಅಂತಂದರೆ POLED ಡಿಸ್ಪ್ಲೇ ಇಂದ ಬರ್ತೈತೆ, 1200 nits ಪೀಕ್ ಬ್ರೈಟ್ನೆಸ್ ಇರುತ್ತೆ. ಇನ್ನು UFS 3.0 ಬರ್ತೈತೆ, LPD 4x RAM, Mediatek Dimensity 8020 ಈ ಪ್ರೊಸೆಸರಿಂದ ಬರ್ತೈತೆ. ಓಕೆ, ನಮಗೆ ಕ್ಯಾಮ್ರಾದ ಬಂದ್ಬಿಟ್ಟು 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಬರ್ತೈತೆ ಅಂತ ಹೇಳ್ಬೋದು. 68 ವ್ಯಾಟ್ ಫಾಸ್ಟ್ ಚಾರ್ಜಿಂಗಿಂದ 15 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗಿಂದ ನಾವು ಬರ್ತೈತೆ. ನಮಗೆ ಭಾಳಷ್ಟು ಸ್ಪೆಸಿಫಿಕೇಶನ್ಸಿಂದ ಬರ್ತೈತೆ ಅಂತ ಹೇಳ್ಬೋದು ಈ ಮೊಬೈಲು. ನಮಗೆ ಲಾಂಚಿಂಗ್ ಪ್ರೈಸ್ ಬಂದ್ಬಿಟ್ಟು ₹29,999 ಲಾಂಚ್ ಆಗ್ತೈತೆ. ಬಟ್ ಇದರಲ್ಲಿ ನೀವಂದರೆ ₹2,000 ಡಿಸ್ಕೌಂಟ್ ತಗೋಬೋದು. ಫಸ್ಟ್ ಎಲ್ಲ ನಿಮಗೆ ಅಂತಂದರೆ ₹27,999 ಈ ಮೊಬೈಲ್ ಸಿಗುತ್ತೆ. ಸೊ ತಗೊಂಡ್ರೆ ತಗೋಬೋದು. ಸೊ ಒಳ್ಳೆ ವ್ಯಾಲ್ಯೂ ಫಾರ್ ಮನಿನೇ, ಓಕೆನಾ. ನೀವು ಯಾವುದೇ ರೀತಿಯಲ್ಲಿ ಗೇಮ್ಸ್ ಒಂದು ಲೆವೆಲಿಗೆ ಐ ಸೆಟ್ಟಿಂಗ್ ಎಲ್ಲ ಆಡಬಹುದು. ಇವು ಡಿಸೈನ್ ಪರ್ಪಸ್ ಏನಂತಂದ್ರೆ ಒನ್ ಆಫ್ ದ ಬೆಸ್ಟ್ ಮೊಬೈಲ್ Motorola ಕಡೆಯಿಂದ. ಆ್ಯಂಡ್ರಾಯ್ಡ್ ಸ್ಟಾಕ್ ಎಕ್ಸ್ಪೀರಿಯನ್ಸ್ ಇರ್ತೈತೆ, ಸೂಪರ್. ಓಕೆ, ಒಂದ್ಸರಿ ನೀವು ಟ್ರೈ ಮಾಡಿ, ತಗೋಬೇಕಂತ ಟ್ರೈ ಮಾಡಿ. ಇದೇ ಪ್ರೈಸ್ ಇನ್ನೊಂದು ಬೆಟರ್ ನಮಗೆ ಪ್ರೋಸೆಸರ್ ಸಹ ಬರ್ತವೆ. ಬಟ್ ಒಂದು ಒಳ್ಳೆ ರೀತಿ ನಮಗೆ ಯೂಸ್ ರೀತಿಯಲ್ಲಿ ಬ್ಲೋಟ್ವೇರ್ಸ್ ಏನು ಬೇಡ ಅಂತಂದರೆ ಈ ಮೊಬೈಲ್ನ ಚೂಸ್ ಮಾಡ್ಕೋಬೋದು. ಬೆಸ್ಟ್ ಒಳ್ಳೆ ಮೊಬೈಲ್ Motorola, ನಮಗೆ ಗೊತ್ತೈತಿ ಈ ಬ್ರ್ಯಾಂಡ್ ಬಗ್ಗೆ. ಸೊ ಇದು ಬಂದ್ಬಿಟ್ಟು Motorola ಕಡೆಯಿಂದ Motorola Edge 40. ಸೊ ನೋಡಿಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ನಿಕ್ಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ನಿಕ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಈ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಟೆಕ್ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್. ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಾ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.